ವಾಟ್ಸಪ್ ಗಾಯ್ಸ್, ದಿಸ್ ಇಸ್ ಗೌತಮ್ ರಾಜ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಒಂದು ಮಿತ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ದೀನಿ. ಅಂತೇಳಿದ್ರೆ ಸುಮಾರು ಜನ ಏನು ಮಾಡ್ತಾಯಿದ್ದಾರೆ ಅಂತೇಳಿದ್ರೆ, ಇನ್ ದಿಸ್ ಫುಡ್ ನಾನು ಏನಕ್ಕೆ ಹೇಳಕ್ಕೆ ಬರ್ತಾಯಿದ್ದೀನಿ, ಆ ಫುಡ್ನ ಟುಗೆದರ್ ತೊಗೊಂಡ್ರೆ ನಿಮಗೆ ಏನೋ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ತಾರೆ. ಪ್ರಾಬ್ಲಮ್ ಅಂತ ಹೇಳೋದಕ್ಕಿಂತ ಸತ್ತೇ ಹೋಗ್ತಾರೆ ಅಂತಲೇ ಹೇಳ್ತಾ ಇರ್ತಾರೆ. ಅದೇನು ಅಂತೇಳಿದ್ರೆ ಬನಾನಾ ವಿತ್ ಎಗ್ಸ್, ಅದೆರಡನ್ನ ಕಾಂಬಿನೇಷನಲ್ಲಿ ತಗೊಂಡ್ರೆ ನಿಮ್ಮ ಬಾಡಿಗೆ ತುಂಬ ಪ್ರಾಬ್ಲಮ್ ಇದೆ. ಇನ್ನೊಂದು ಯು ಆರ್ ಡೈಡ್. ಈ ಮಿತ್ಸ್ಗಳು. ಸೊ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಫಸ್ಟ್ ಬಂದು ಅದೆರಡು ನ್ಯೂಟ್ರಿಷನ್ ಬಗ್ಗೆ ಮಾತಾಡ್ತೀನಿ. ಫಸ್ಟ್ ಒಂದು ಎಗ್ಗಲ್ಲಿ ಇಟ್ಸ್ ಎಗ್ ಒನ್ ಆಫ್ ದ ಪ್ರೈಮರಿ ಸೋರ್ಸ್ ಆಫ್ ಪ್ರೋಟೀನ್ ಆ್ಯಂಡ್ ಆಲ್ಸೋ ಹೆಲ್ದಿ ಫ್ಯಾಟ್. ಓಕೆ, ದೆನ್ ಅಗೇನ್ ಐ ಆಮ್ ಕಮ್ ಟು ದಿ ಬನಾನಾದಲ್ಲಿ ಗುಡ್ ಕಾರ್ಬೋಹೈಡ್ರೇಟ್ಸ್ ಇದೆ ಆ್ಯಂಡ್ ಗ್ಲೈಸೆಮಿಕ್ ಇಂಡೆಕ್ಸ್. ಓಕೆ, ಲಾಟ್ ಆಫ್ ಶುಗರ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಅದನ್ನು ಫ್ರುಕ್ಟೋಸ್ ಅಂತ ಕರೀತಾರೆ. ಫ್ರೂಟ್ಸಲ್ಲಿ ಬರೋ ಶುಗರ್ನ ಫ್ರುಕ್ಟೋಸ್ ಅಂತ ಕರೀತಾರೆ. ಸೊ ನನ್ನ ಪಾಯಿಂಟ್ ಇಲ್ಲಿ ಏನು ಅಂತಂದರೆ, ಇದೆರಡರಲ್ಲಿ ಬೇರೆ ಏನೂ ಬ್ಯಾಡ್ ಕೆಮಿಕಲ್ಸ್ ಇಲ್ಲ. ಈವನ್ ಟಾಕ್ಸಿಕ್ ಕೆಮಿಕಲ್ ಕೂಡ ಇಲ್ಲ. ಟಾಕ್ಸಿಕ್ ಕೆಮಿಕಲ್ ಇಸ್ ನಾಟ್ ಗುಡ್ ಫಾರ್ ಯುವರ್ ಇನ್ನರ್ ಹಾರ್ಮೋನ್ಸ್ ಆಗಿರ್ಬೋದು, ಇಲ್ಲಾಂತಂದರೆ ಇವ್ರದ್ದು ಆರ್ಗನ್ಸ್ಗಾದರೂ ಒಳ್ಳೆಯದಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇನೆಂದರೆ, ಈ ಎರಡು ಕಾಂಬಿನೇಷನ್ ತೊಗೊಂಡ್ರೆ ಹೇಗೆ ನಾವು ಸಾಯ್ತೀವಿ ಅಂತ ಹೇಳೋದು ಪ್ರಶ್ನೆ. ಓಕೆ, ಸೊ ಈಗ ಬನಾನಾ ತೊಗೊಂಡ್ರೆ ನಿಮಗೆ ಫಾಸ್ಟ್ ಡೈಜೆಷನ್. ಏನಕ್ಕೆ ಅಂತಂದರೆ ಅದರಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಜಾಸ್ತಿ ಇರುತ್ತೆ. ಸೊ ಗ್ಲೈಸೆಮಿಕ್ ಇಂಡೆಕ್ಸ್ ಇದ್ದಾಗ ಏನಾಗುತ್ತೆ ಅಂತಂದರೆ ಡೈಜೆಷನ್ ಫಾಸ್ಟ್ ಆಗುತ್ತೆ. ಸೊ ಎಗ್ ಏನಾಗುತ್ತೆ ಅಂತಂದರೆ ಫ್ಯಾಟ್ ಇರೋದ್ರಿಂದ ಫುಲ್ ಎಗ್ ತೊಗೊಳ್ಳೋದಾದ್ರೆ ಹೇಳ್ತಾ ಇರೋದು. ಸಪೋಸ್ ಬರೀ ಎಗ್ ವೈಟ್ಸ್ ತೊಗೊಳ್ಳೋದಾದರೆ ಇಟ್ಸ್ ಓಕೆ, ಇಟ್ಸ್ ಅ ಫಾಸ್ಟ್ ರಿಕವರಿ ಆಗುತ್ತೆ ಇನ್ ಬಾಡಿ ಆಗಿರ್ಬೋದು, ಇಲ್ಲ ಫಾಸ್ಟ್ ಡೈಜೆಷನ್ ಕೂಡ ಆಗುತ್ತೆ. ಸೊ ಫುಲ್ ಎಗ್ ತೊಗೊಳ್ಳೋದಾದರೆ ವಿತ್ ಯೋಲ್ಕ್ ಒಳಗಡೆ ಎಲ್ಲೋ ಕಲರ್ ಏನಿರುತ್ತೆ ಆ ಫ್ಯಾಟ್ ಫುಡ್ನ ತೊಗೊಳ್ಳೋದಾದ್ರೆ ಸ್ವಲ್ಪ ಏನಾಗುತ್ತೆ, ಡೈಜೆಷನ್ ಸ್ಲೋ ಆಗುತ್ತೆ. ಒಂದು ಥಿಂಗು, ಬಾಡಿಗೆ ಈ ಸಮ್ ಫುಡ್ಡಲ್ಲಿ ಯಾವ ಫುಡ್ಡಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಇದೆ, ಯಾವ ಫುಡ್ಡಲ್ಲಿ ಫ್ಯಾಟ್ ಇದೆ ಅಂತೇಳಿದ್ರೆ ಅರ್ಥ ಆಗೋಲ್ಲ. ಸೊ ಅದೇನು ಮಾಡುತ್ತೆ ಅಂತಂದರೆ, ನಿಮ್ಮ ಗ್ಲೈಸೆಮಿಕ್ ಇಂಡೆಕ್ಸ್ ಇರೋ ಫುಡ್ನ ಸಪ್ರೇಟ್ ಆಗಿರ್ಬೋದು, ಇಲ್ಲಾಂದರೆ ಫ್ಯಾಟ್ ಫುಡ್ನ ಸಪ್ರೇಟ್ ಆಗಿರೋದು ಮಾಡಲ್ಲ. ಅದೇನು ಮಾಡುತ್ತೆ ಅಂದರೆ, ನಿಮ್ಮ ಸ್ಟಮಕ್ಗೆ ಹೋದ ತಕ್ಷಣ ಎರಡನ್ನೂ ಒಟ್ಟಿಗೆ ತೊಗೊಂಡು ಡೈಜೆಷನ್ ಮಾಡಿ ಮುಂದೆ ಕಳಿಸುತ್ತೆ. ಆದರೆ ಏನು ವಿಷಯ ಅಂತ ಹೇಳಿದ್ರೆ, ನಿಮ್ಮದು ಗ್ಲೈಸೆಮಿಕ್ ಇರೋ ಫುಡ್ಗಳನ್ನ ತೊಗೊಂಡಾಗ ಅಂತೇಳಿದ್ರೆ ಬನಾನಾ ಫಾಸ್ಟ್ ಡೈಜೆಷನ್ ಆಗಿಬಿಡುತ್ತೆ. ಸಿಂಗಲಾಗಿ ತೊಗೊಂಡ್ರೆ ಫಾಸ್ಟ್ ಡೈಜೆಷನ್ ಆಗುತ್ತೆ. ಅದೇ ನೀವು ಎಗ್ನ ಸಪ್ರೇಟಾಗಿ ತೊಗೊಂಡ್ರೆ ಸ್ಲೋ ಮಾಡುತ್ತೆ. ಯಾಕಂತಂದರೆ ಅದರಲ್ಲಿ ಫ್ಯಾಟಿ ಆಸಿಡ್ಸ್ ಇರುತ್ತೆ, ಫ್ಯಾಟ್ಗಳಿರುತ್ತೆ, ಗುಡ್ ಫ್ಯಾಟ್ ಇರುತ್ತೆ, ಅದು ಸ್ಲೋ ಮಾಡುತ್ತೆ. ಬಟ್ ನಿಮಗೆ ಬಾಡಿಲಿ ಸ್ಲೋ ಡೈಜೆಷನು ವೆರಿ ಗುಡ್ ಸಮ್ಟೈಮ್ಸ್ ಆ್ಯಂಡ್ ಆಲ್ಸೋ ಫಾಸ್ಟ್ ಡೈಜೆಷನ್ ಕೂಡ ಗುಡ್ ಸಮ್ಟೈಮ್ಸ್. ಬಿಕಾಸ್ ಆಫ್ ಸಪೋಸ್ ಯು ಆರ್ ವರ್ಕಿಂಗ್, ನೀವು ವರ್ಕೌಟ್ ಮಾಡಿರ್ತೀರ, ಇನ್ಸ್ಟೆಂಟಾಗಿ ನಿಮಗೆ ಗ್ಲೈಸೆಮಿಕ್ ಬೇಕು ಬಾಡಿಗೆ. ನಿಮ್ಮಲ್ಲಿ ಪ್ರೋಟೀನ್ಸ್ ಏನಿದೆ, ಪ್ರೋಟೀನ್ ಇರೋ ಫ್ಯೂಲ್ನ ಮಸಲ್ಸ್ಗೆ ಸಪ್ಲೈ ಮಾಡಬೇಕಂತಂದರೆ ಗ್ಲೈಸೆಮಿಕ್ ಇಂಡೆಕ್ಸ್ ಇಂಪಾರ್ಟೆಂಟ್. ಆದರೆ ಫ್ಯಾಟ್ ನಾಟ್ ಇಂಪಾರ್ಟೆಂಟ್. ಓಕೆ, ಇದು ಸಪ್ರೇಟ್, ಈ ಪಾರ್ಟ್ ಸಪ್ರೇಟ್. ಆದರೆ ಇಲ್ಲಿ ನನ್ನ ಕ್ವಶನ್ ಏನಂತಂದರೆ, ಈ ಥರ ಏನು ಮಿತ್ಸ್ಗಳು ಬರ್ತಾಯಿದೆ, ಸುಮಾರು ಜನ ಮಿತ್ಸ್ಗಳು ಬರ್ತಾ ಇರುತ್ತೆ, ಈ ಮಿತ್ಸ್ಗಳಿಂದ ಏನು ಪ್ರಾಬ್ಲಮ್ ಆಗ್ತಾಯಿದೆ ಅಂತ ನನ್ನ ಒಂದು ಡಿಸ್ಕಷನ್ ಅಷ್ಟೇ ಇದರಲ್ಲಿ. ಅಂತಂದರೆ ಇದರಲ್ಲಿ ಬರ್ತಾ ಇರೋದು ಎಲ್ಲ ನ್ಯಾಚುರಲ್ ಕಂಟೆಂಟ್. ಇದು ಯಾವುದೇ ರೀತಿಯ ಬ್ಯಾಡ್ ಹಾರ್ಮ್ಫುಲ್ ಯಾವುದೂ ಇಲ್ಲ. ಸೊ ನಾವು ಟುಗೆದರ್ ತೊಗೋಬೋದು, ಏನು ಪ್ರಾಬ್ಲಮ್ ಏನಿಲ್ಲ. ಬಟ್ ನನ್ನ ಒಂದು ಥಿಂಕಿಂಗ್ ಅಂತೇಳಿದ್ರೆ, ಹೇಗೆ ಜನಗಳ ಮೈಂಡಲ್ಲಿ ಯಾವ ಥರ ಈ ಒಂದು ಮಿತ್ಸ್ ಬರ್ತಾ ಇದೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಯಾಕೆಂತಂದರೆ, ಸಪೋಸ್ ನಾವು ಏನೇ ಒಂದು ವಿಷಯನ ಹೇಳಬೇಕು ಇನ್ನೊಬ್ಬರಿಗೆ ಅಂತಂದರೆ, ಫಸ್ಟ್ ಆಫ್ ಆಲ್ ನಾವು ಅದ್ರ ಬಗ್ಗೆ ತಿಳ್ಕೊಬೇಕು. ಸುಮ್ಮನೆ ಯಾರೊಬ್ಬರು ಏನೋ ಹೇಳಿದ್ರು ನಾನು ತಂದು ಇನ್ನೊಬ್ಬನಿಗೆ ಹೇಳಿದೆ. ಸೊ ನಾನು ಹೇಳೋದು ವಿಷಯ ಏನಂದರೆ, ಈ ಥರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮಾತಾಡಿದಾಗ ಏನಾಗುತ್ತೆ ಅಂತೇಳಿ, ಸಪೋಸ್ ಇದು ಮೇಜರಾಗಿ ಈ ಥರ ಫುಡ್ನ ತೊಗೊಳ್ಳೋದು ಆಲ್ಮೋಸ್ಟು ಜಿಮ್ಗೆ ಹೋಗೋರು ಹುಡುಗರು ಇರ್ಬೋದು, ಇಲ್ಲ ಬಾಡಿ ಬಿಲ್ಡರ್ಸ್ ಆಗಿ ತೊಗೊಳ್ತಾರೆ ಇರ್ತಾರೆ. ಯಾಕಂತಂದರೆ ಯು ವಾಂಟ್ ಟು ಇನ್ಸ್ಟೆಂಟ್. ಸಪೋಸ್ ನೀನು ಆಫ್ಟರ್ ವರ್ಕೌಟ್ ಮಾಡ್ತಿರ್ತೀಯ, ವರ್ಕೌಟ್ ಮಾಡಿದಾಗ ಇನ್ಸ್ಟೆಂಟಾಗಿ ರಿಕವರಿ ಬೇಕಂದಾಗ ಎಗ್ ಜೊತೆ ಕಾಂಬಿನೇಷನ್ ಬನಾನಾ ತೊಗೊಳ್ತಾರೆ. ಯಾಕಂತೇಳಿದ್ರೆ ಬನಾನಾದಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಇದೆ, ಫಾಸ್ಟ್ ಡೈಜೆಷನ್. ನಾನಿಲ್ಲಿ ಮಾತಾಡ್ತಾರೆ ಎಗ್ ವೈಟ್ಸ್ ಬಗ್ಗೆ. ಎಗ್ ವೈಟ್ಸಲ್ಲಿ ಲೀನ್ ಪ್ರೋಟೀನ್, ನೋ ಫ್ಯಾಟ್ಸ್, ನೋ ಕಾರ್ಬೋಹೈಡ್ರೇಟ್ಸ್. ಸೊ ಇಟ್ಸ್ ಆಲ್ಸೋ ಬಿಗ್ ರಿಕವರಿ ಫಾರ್ ಯುವರ್ ಮಸಲ್ಸ್. ಸೊ ಇಲ್ಲಿ ಆಲ್ಮೋಸ್ಟ್ ಸ್ಟಾರ್ಟಲ್ಲಿ ಇನ್ನು ಬಿಗಿನರ್ ಆಗಿರ್ತಾರೆ, ಫಿಟ್ನೆಸ್ ಇಂಡಸ್ಟ್ರಿಗೆ ಜಾಯ್ನ್ ಆಗಿರ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ, ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಈ ಥರ ಫುಡ್ಗಳು ತೊಗೊಳ್ತಾ ಇರ್ತಾರೆ. ಸಪೋಸ್ ಯಾರೊಬ್ಬರು ಏನೋ ಹೇಳಿದ್ರು ಅಂತೇಳಿದಾಗ ಅವ್ರು ಏನು ಮಾಡ್ತಾರೆ ಅಂತಂದರೆ, ಗೊತ್ತಿರಲ್ಲ, ನಾಲೆಡ್ಜ್ ಇರೋಲ್ಲ, ಬಿಟ್ಬಿಡ್ತಾರೆ, ಬೇಡ ಅಂತ. ಸೊ ಇದರಿಂದ ಅವ್ರು ಕಳ್ಕೊಳ್ಳೋದು ಏನು ಅಂತೇಳಿದ್ರೆ, ಗುಡ್ ಪ್ರೋಟೀನ್ ಆ್ಯಂಡ್ ಆಲ್ಸೋ ಗುಡ್ ಕಾರ್ಬೋಹೈಡ್ರೇಟ್ ಆ್ಯಂಡ್ ಶುಗರ್. ಇದು ನ್ಯಾಚುರಲ್ ಸಿಗೋವಂಥದ್ದು. ನಾವು ಔಟ್ಸೈಡಿಂದ ಬೇರೆ ಸಪ್ಲಿಮೆಂಟ್ ತೊಗೊಂಡು ಯೂಸ್ ಮಾಡ್ತಾರಂಥ ಫುಡ್ ಅಲ್ಲ. ರೈಟ್? ಓಕೆ, ಸೊ ಹಾಗಾಗಿ ಯಾರೇ ಆದರೂ ಕೂಡ ಈ ಥರ ಮಿತ್ಸ್ಗಳನ್ನ ಸ್ಪ್ರೆಡ್ ಮಾಡೋಕ್ಕಿಂತ ಮೊದಲು ಅದ್ರ ಬಗ್ಗೆ ನಾಲೆಡ್ಜ್ ತೊಗೊಂಡು, ಸಪೋಸ್ ಯಾರೋ ಹೇಳಿದ್ರು ಕೂಡ ನಾವು ಇನ್ನೊಬ್ರಿಗೆ ಹೇಳುವಾಗ ಅದ್ರ ನಾಲೆಡ್ಜ್ ತೊಗೊಂಡು ಮಾತಾಡಬೇಕು. ಒಂದು ಥಿಂಗ್ಸ್. ಇನ್ನೊಂದು, ಸಪೋಸ್ ಈಗ ಫಿಟ್ನೆಸ್ಸಲ್ಲಿ ಏನೋ ಜಿಮ್ಗೆ ಹೋಗ್ತಾ ಇರ್ತೀರ, ಜಿಮ್ ಎಕ್ಸಸೈಸ್ ಮಾಡ್ತಾ ಇರ್ತೀರ, ಅವ್ರು ಏನು ಮಾಡಬೇಕಂತ ಈ ಥರ ವಿಷಯಗಳು ಬಂದಾಗ ಫಸ್ಟು ಆ ಹೇಳಿದ ವ್ಯಕ್ತಿ ಇವರ್ ರೈಟ್ ಪರ್ಸನ್ ಫಾರ್ ಏನಾದ್ರು ಮಿತ್ಸ್ ಬಗ್ಗೆ ಮಾತಾಡಿದ್ರೆ ಅಂದರೆ ಆ ವಿಷಯದಲ್ಲಿ ಒಂದು ರೈಟ್ ಪರ್ಸನ್ ಅಂತೇಳಿ ನಾವು ಯೋಚನೆ ಮಾಡಬೇಕಾಗುತ್ತೆ. ಯಾಕಂತಂದರೆ ಈಸ್ ನ್ಯೂಟ್ರಿಷನಿಸ್ಟಾ, ಇಲ್ಲ ಟ್ರೈನರಾ,
ಇಲ್ಲ ಸಪ್ಲಿಮೆಂಟ್ ಕನ್ಸಲ್ಟೆಂಟಾ, ಈ ಥರ ಯೋಚನೆ ಮಾಡಬೇಕಾಗುತ್ತೆ. ಸಪೋಸ್ ಆ ವ್ಯಕ್ತಿ ಯಾವುದ್ರಲ್ಲೂ ಈ 3 ಕ್ಯಾಟಗರಿಯಲ್ಲೂ ಇಲ್ಲ ಅಂತಂದರೆ ಅವ್ರು ಹೇಳಿದ ಮಾತನ್ನ ತಲೆಗೆ ಹಾಕೋಬಾರ್ದು. ಸಪೋಸ್ ಯು ಗೋ ಆನ್ ವೇ, ಸೊ ಸರ್ಚ್ ಆನ್ಲೈನ್, ಯು ಕ್ಯಾನ್ ಮೀಟ್ ಇನ್ ಯುವರ್ ಟ್ರೈನರ್ ಆ್ಯಂಡ್ ಆಲ್ಸೋ ಲರ್ನ್ ಅಬೌಟ್ ನ್ಯೂಟ್ರಿಷನ್, ಬಿಕಾಸ್ ಇದೆಲ್ಲ ನ್ಯಾಚುರಲ್ ಸೋರ್ಸ್ ನಿಮ್ಮನ್ನ ಅಟ್ಯಾಕ್ ಮಾಡಲ್ಲ. ಆದರೆ ಲಿಮಿಟ್ ಇರಬೇಕಷ್ಟೇ, ಯಾವುದು ಹಾರ್ಮ್ಫುಲ್ ಯಾವುದೇ ಫುಡ್ ಆದರೂ ಅಷ್ಟೇ ಲಿಮಿಟಲ್ಲಿ ಇರಬೇಕು, ಆವಾಗ ಮಾತ್ರ ಅದು ಬೆನಿಫಿಷಿಯರಿ. ಸೊ ಮತ್ತು ಇನ್ನೊಂದು ಪಾಯಿಂಟ್ ಅಂತೇಳಿದ್ರೆ, ನೀವು ಒಂದು ವಿಷಯನ ಒಬ್ಬರ ಹತ್ರ ದಿನ ತಿಳ್ಕೊಬೇಕು ಅಂತೇಳಿದ್ರೆ ಆ ವ್ಯಕ್ತಿ ಆ ಒಂದು ಡಿಪಾರ್ಟ್ಮೆಂಟಲ್ಲಿ ಕ್ಲಿಯರ್ ಆಗಿರಬೇಕು, ಅಂದರೆ ಮಾತ್ರ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಯಾಕಂತೇಳಿದ್ರೆ ನೀವು ಏನೋ ಒಂದು ವಿಷಯನ ಕಲಿಯೋಕೆ ಹೋಗ್ಬೇಕಂತ ಹೇಳಿದಾಗ ಯಾವ ವ್ಯಕ್ತಿ ಯಾವ ಒಂದು ಡಿಪಾರ್ಟ್ಮೆಂಟಲ್ಲಾಗಿರೋದ್ರಲ್ಲಿ ಯಾವ ಒಂದು ಸೆಕ್ಟರಲ್ಲಿ ಎಕ್ಸ್ಪೀರಿಯೆನ್ಸ್ ಇದೆ ಅವ್ರ ಹತ್ರನೇ ತಿಳ್ಕೊಬೇಕಾಗುತ್ತೆ. ಸೊ ಹಾಗಾಗಿ ನಾನು ಇದೊಂದು ಪಾಯಿಂಟ್ ನೋಡಿ ಹೇಳ್ತಾ ಇರೋದು. ಸೊ ಇನ್ನೊಂದು ಈ ಥರ ಮಿತ್ಸ್ಗಳನ್ನ ಯಾರು ಸ್ಪ್ರೆಡ್ ಮಾಡ್ತಾರೆ ಸ್ವಲ್ಪ ಯಂಗ್ಸ್ಟರ್ಸ್ಗಳಿಗೆ, ನಾನು ಹೇಳೋದೇನಂತಂದರೆ, ನೀವು ಯಂಗ್ಸ್ಟರ್ಸ್ಗಳಿಗೆ ಸ್ಪ್ರೆಡ್ ಮಾಡ್ತೀರಾ. ಈಗ ನಾನು ಒಂದು ವಿಷಯ ಹೇಳ್ತೀನಿ, ನೀವು ಚಿಪ್ಸ್ ತೊಗೊಳ್ತೀರಾ, ಓಕೆ, ಚಿಪ್ಸ್ ಜೊತೆ ಜ್ಯೂಸ್ ತೊಗೊಳ್ತೀರಾ, ಎನಿ ಕಂಟೆಂಟ್, ಎನಿ ಬ್ಯೂರೇಜಸ್, ಆಯಿತಾ, ನಾನು ಅದನ್ನ ಇಲ್ಲಿ ಯಾವುದನ್ನು ನೋಟಿಸ್ ಮಾಡಿ ಹೇಳಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ನೀವು ಇದನ್ನ ಸ್ಪ್ರೆಡ್ ಮಾಡಿ, ಇದು ತೊಗೊಂಡು ಸತ್ತೇ ಹೋಗ್ತಾನೆ, ಅದಾಗ್ತಾನೆ, ಏನೋ ಒಂದು ಸ್ಪ್ರೆಡ್ ಮಾಡಿ. ಯಾಕಂತೇಳಿದ್ರೆ ಅದು ಬ್ಯಾಡ್ ಥಿಂಗ್ಸ್, ನಾಟ್ ಗುಡ್ ಫಾರ್ ಯುವರ್ ಹೆಲ್ತ್. ಯು ಕ್ಯಾನ್ ಬಿಲ್ಡ್ ಇನ್ ಯುವರ್ ಗ್ಲೈಸಮಿಕ್ ಫ್ಯೂಲಿಂಗ್, ಓಕೆ, ಇನ್ ಯುವರ್ ಬಾಡಿ, ಐ ಮೀನ್ ಗ್ಲೂಕೋಸ್ ಸ್ಪೈಕ್ಲಿಂಗ್ಸ್ ಕೊಡುತ್ತದೆ. ಅದು ಏನಾಗುತ್ತೆ, ನೀವು ಟು ಚಿಪ್ಸ್ ಆ್ಯಂಡ್ ಎನಿ ಬ್ಯೂರೇಜಸ್, ಓಕೆ, ಎನಿ ಬ್ಯೂರೇಜಸ್, ಐ ಮೀನ್ ಹೇಳ್ತಾ ಇರೋದು ಜ್ಯೂಸ್ಗಳು ಹೇಳ್ತಾ ಇರೋದು, ಸಾಫ್ಟ್ ಡ್ರಿಂಕ್ಸ್ಗಳು, ಅದನ್ನ ತಗೊಂಡಾಗ ನಿಮ್ಮ ಬಾಡಿ ಏನಾಗುತ್ತೆ, ಐ ಥಿಂಕ್ ಯು ಕ್ಯಾನ್ ಜಸ್ಟ್ ಥಿಂಕ್ ಅಬೌಟ್ ಲೈಕ್ ದ್ಯಾಟ್. ಈ ಥರ ವೇಲಿ ಥಿಂಕ್ ಮಾಡಬೇಕು ನೀವು. ಯಾಕಂತೇಳಿದ್ರೆ ಈ ಮಿತ್ಸ್ಗಳು ಏನಾಗ್ಬೋದು ಅಂತೇಳಿದ್ರೆ ಫ್ಯೂಚರಲ್ಲಿ ನಿಮ್ಮ ಯಾರೇ ಇರ್ಬೋದು ಅವ್ರಿಗೆ ಬ್ಯಾಡ್ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಈ ಥರ ಮಿತ್ಸ್ಗಳನ್ನ ಅವಾಯ್ಡ್ ಮಾಡಿ. ಸೊ ಈಗ ನೀವು ಹೇಳಿದ್ರಿ ಎಗ್ ಮತ್ತು ಬನಾನಾ ಟುಗೆದರ್ ತಗೊಳ್ಳೋದ್ರಿಂದ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ, ಅದ್ರ ಬದಲು ಹೇಳಿ ಚಾರ್ಟ್ಸ್ ತಗೊಳ್ಳಿ, ಚಾರ್ಟ್ಸ್ ತಗೊಂಡ್ರೆ ಏನೋ ಪ್ರಾಬ್ಲಮ್ ಆಗುತ್ತೆ, ಎವ್ರಿ ಡೇ ಚಾರ್ಟ್ಸ್. ಚಾರ್ಟ್ಸ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಅದ್ರ ಬಗ್ಗೆ ನಾನು ಪುನಃ ಎಕ್ಸ್ಪ್ಲನೇಷನ್ ಮಾಡೋಂಗೇನಿರಲ್ಲ. ಸೊ ಹಾಗಾಗಿ ನಾನು ಗಾಯ್ಸ್ ಬಿ ಕೇರ್ಫುಲ್. ಈ ಥರ ಒಂದು ಮಿತ್ಸ್ ಬಗ್ಗೆ ನೀವು ಬಿ ಕೇರ್ಫುಲ್ ಆಗಿರಿ. ಔಟ್ಸೈಡ್ ಬನ್ನಿ, ನೀವು ನಿಮ್ಮ ಪಾಯಿಂಟ್ ಆಫ್ ವ್ಯೂಲ್ಲೇ ಹೋಗಿ. ಯಾಕಂದರೆ ಈ ಥರ ಲೀನ್ ಪ್ರೋಟೀನ್ ಈ ಟೈಮಲ್ಲಿ ತುಂಬ ಜನ ಸಪ್ಲಿಮೆಂಟ್ನ ಯೂಸ್ ಮಾಡ್ತಾ ಇರ್ತಾರೆ. ಸೊ ಆದಷ್ಟು ಸಪ್ಲಿಮೆಂಟಿಂದ ದೂರ ಇದ್ದು ಈ ಥರ ಪ್ರಾಡಕ್ಟ್ನ ಯೂಸ್ ಮಾಡಿ. ಡೋಂಟ್ ವರಿ, ಓಕೆ, ಡೋಂಟ್ ವರಿ ಅಬೌಟ್ ದಟ್. ಈ ಥರ ಮಿತ್ಸ್ ಬಗ್ಗೆ ತುಂಬ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆದರೂ ಕೂಡ ನೀವು ನ್ಯಾಚುರಲಾಗಿ ಆಲ್ಮೋಸ್ಟ್ ಸಪ್ಲಿಮೆಂಟ್ನ ಬಿಟ್ಟು ನ್ಯಾಚುರಲಾಗಿ ಏನು ತೊಗೋಬೇಕು, ನ್ಯಾಚುರಲ್ ಫುಡ್ಡಲ್ಲಿ ಯಾವ್ಯಾವ ಟೈಪಲ್ಲಿ ನಿಮಗೆ ಪ್ರೋಟೀನ್ ಇರ್ಬೋದು, ಕಾರ್ಬೋಹೈಡ್ರೇಟ್ ಇರ್ಬೋದು, ಇಲ್ಲಾಂದರೆ ಫ್ಯಾಟ್ ಇರ್ಬೋದು, ವೈಟಮಿನ್ಸ್ ಇರ್ಬೋದು, ಮಿನರಲ್ಸ್ ಇರ್ಬೋದು, ಯಾವ್ದು ಸಿಗುತ್ತೆ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಯು ಕ್ಯಾನ್ ಟೇಕ್ ಇಟ್ ಅಷ್ಟೇ. ತುಂಬ ಜನ ಮಿತ್ಸ್ಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ, ಅದು ತೊಗೋಬಾರ್ದು, ಈ ಫುಡ್ ತೊಗೊಂಡ್ರೆ ಇದಾಗುತ್ತೆ ಅದಾಗುತ್ತೆ. ನೋ, ಯಾವುದು ಕರೆಕ್ಟು ಹಾಗಾದರೆ ನ್ಯೂಟ್ರಿಷನ್ನೇ ರಾಂಗಾ ಅಲ್ವಾ? ಆ ಥರ ಕ್ವಶನ್ ಬರುತ್ತೆ. ಯಾರೋ ಒಬ್ಬ ಏನೋ ಹೇಳ್ದ ಅವ್ನು ತಗೋಬಾರ್ದು, ಅದಾಗುತ್ತೆ ಇದಾಗುತ್ತೆ ಅಂತ ಹೇಳಿದಾಗ, ಸೊ ಆಗ ನ್ಯೂಟ್ರಿಷನ್ ಏನಾಗಬೇಕು? ನ್ಯೂಟ್ರಿಷನ್ ಬಗ್ಗೆ ತಿಳ್ಕೊಂಡಿರೋದು ಆಗ ಅವತ್ತು ನ್ಯೂಟ್ರಿಷನ್ನ ತಿಳ್ಕೊಂಡಿರೋದು ಹೇಳಿದೆಲ್ಲ ರಾಂಗ್ ಆಗಿಬಿಡುತ್ತೆ ಅಲ್ವಾ? ಸೊ ಹಾಗಾಗಿ ಬಿ ಕೇರ್ಫುಲ್, ಬಿ ಅವೇರ್. ನೀವೇನೇ ಇನ್ನೊಬ್ಬರ ಹತ್ರ ಮಿತ್ನ ತಗೋಬಾಗಲೂ ಬಿ ಅವೇರ್ ಆಗಿರಿ. ಸೊ ಅಷ್ಟೊಂದು ತಲೆ ಕೆಡಿಸ್ಕೊಬೇಡಿ. ಬಟ್ ನೀವು ಯಾವಾಗ ತಲೆ ಕೆಡಿಸ್ಕೋಬೇಕಂತಂದರೆ ಆ ವ್ಯಕ್ತಿ ಆ ಒಂದು ಡಿಪಾರ್ಟ್ಮೆಂಟಲ್ಲಿ ಇದ್ದು ಆ ವ್ಯಕ್ತಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂತ ಹೇಳಿದಾಗ, ಸೊ ದಟ್ ಟೈಮ್ ಯು ಥಿಂಕ್, ಓಕೆ, ಇವರು ಎಕ್ಸ್ಪೀರಿಯನ್ಸ್ ಪರ್ಸನ್ ಈ ಥರ ಹೇಳ್ತಾ ಇದ್ದಾರೆ ಅಂದರೆ ಸೊ ಸಮಥಿಂಗ್ ಹ್ಯಾಪನ್ ಇನ್ ದಿಸ್. ಸೊ ಹಾಗಾಗಿ ಆದಷ್ಟು ಮಿತ್ಸಿಂದ ಹೊರಗಡೆ ಬನ್ನಿ. ಮತ್ತು ಇನ್ನೊಂದು ವಿಷಯ, ಹೋಪ್ ಧೈರ್ಯವಾಗಿ ಎಗ್ ವಿತ್ ಬನಾನಾ ಎಂಜಾಯ್, ಓಕೆ. ಒನ್ ಆಫ್ ದ ಪ್ರೈಮರಿ ಸೋರ್ಸ್ ಆಫ್ ಕಾರ್ಬೋಹೈಡ್ರೇಟ್ ಆ್ಯಂಡ್ ಶುಗರ್ ವಿತ್ ಬನಾನಾ ಆ್ಯಂಡ್ ಆಲ್ಸೋ ಪ್ರೋಟೀನ್, ಲೀನ್ ಪ್ರೋಟೀನ್ with egg, and also very good fat and cholesterol in this egg yolk. You know that ಆ ಎಗ್ ಯೋಲ್ಕಲ್ಲಿರೋ ಕೊಲೆಸ್ಟ್ರಾಲ್ ಏನಿದೆ ಗೊತ್ತಾ, ನಿಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ನ ರಿಮೂವ್ ಮಾಡುತ್ತೆ. ಬಿಗ್ ಥಿಂಗ್, ಓಕೆ. ಆದಷ್ಟು ಈ ಥರ ಮಿತ್ಸಿಂದ ಹೊರಗಡೆ ಬನ್ನಿ, ದೂರ ಇರಿ, ತಲೆ ಕೆಡಿಸ್ಕೊಬೇಡಿ. ಯು ಈಟ್ ವೆಲ್ ಆ್ಯಂಡ್ ಗ್ರೋ ಯುವರ್ ಬಾಡಿ ವೆಲ್. ಸೊ ಇದು ಇವತ್ತಿನಂದು ಒಂದು ಸಣ್ಣ ಟಾಪಿಕ್ಕು. ಬಿಕಾಸ್ ಆಫ್ ನಾನು ತುಂಬ ದಿನದಿಂದ ಇದನ್ನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗ್ತಾ ಇರಲಿಲ್ಲ. ಬಟ್ ಇವತ್ತು ನಾನು ಮಾತಾಡಿದೆ ಈ ಟಾಪಿಕ್ ಬಗ್ಗೆ. ಸೊ ಹೋಪ್ಫುಲಿ ಅಂಡರ್ಸ್ಟ್ಯಾಂಡ್, ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಆ್ಯಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್, ಓವರ್ ಆ್ಯಂಡ್ ಔಟ್, ಬಾಯ್.